ನೆಡುತೋಪು ಮಾಡುವಂತೆ ಒತ್ತಾಯಿಸಿ ರೈತರ ಪ್ರತಿಭಟನೆ. ಹೊಳಲ್ಕೆರೆಯ ಅರಣ್ಯ ಇಲಾಖೆಯಿಂದ ಅರಣ್ಯ ನೆಡುತೋಪು ಮಾಡುವಂತೆ ಒತ್ತಾಯಿಸಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹೊಳಲ್ಕೆರೆ ಶಾಖೆ ವತಿಯಿಂದ ರೈತರು ಸಾಮಾಜಿಕ ಅರಣ್ಯ ವಲಯಾಧಿಕಾರಿ ಮೊಹಮ್ಮದ್ ನೂರುಲ್ಲಾಗೆ ಮನವಿಯನ್ನು ನೀಡಿದರು. ರಾಜ್ಯದಲ್ಲಿ ಈ ವರ್ಷ ಭೀಕರ ಬರಗಾಲ ಹಾಗೂ ಅತ್ಯಧಿಕ ಉಷ್ಣಾಂಶ ಹೆಚ್ಚಾಗಿದ್ದು ಅರಣ್ಯ ಪ್ರದೇಶಗಳಲ್ಲಿ ಪ್ರಾಣಿ ಸಂಕುಲ ನೀರಿಲ್ಲದೆ ಪರಿತಪಿಸುವಂತಾಗಿದೆ. ರಸ್ತೆ ವಿಸ್ತರಣೆಗೆ ಮರಗಳ ಕಡಿದು ನಾಶವಾಗಿದೆ, ಜೀವ ಸಂಕುಲ ಅಳಿವಿನಂಚಿನಲ್ಲಿದೆ ಎಂದಿದ್ದಾರೆ. ಅತ್ಯಂತ ಭೀಕರವಾಗಿದ್ದು ಉಷ್ಣಾಂಶ ಹೆಚ್ಚಾಗಿದ್ದು ಅರಣ್ಯ ಪ್ರದೇಶಗಳಲ್ಲಿ ಪ್ರಾಣಿ ಪಕ್ಷಿಗಳು ಸಂಕುಲಗಳು ನೀರಿಲ್ಲದೆ ಪರಿತಪಿಸುತ್ತಿವೆ. ರಸ್ತೆ ನಿರ್ಮಾಣಕ್ಕಾಗಿ ಮರಗಳನ್ನು ನಾಶ ಮಾಡುತ್ತಿದ್ದಾರೆ. ಹೊಳಲ್ಕೆರೆ ತಾಲೂಕು ಅರೆಮಲೆನಾಡಾಗಿದ್ದು ಸರ್ಕಾರ ಜಾಗಗಳಲ್ಲಿ ನಡುತೋಪು ನಿರ್ಮಾಣ ಮಾಡಬೇಕಾಗಿ ಕೋರುತ್ತೇವೆ. ಬೇಡಿಕೆಗಳು ಕೆಳಕಂಡಂತೆ: ಒಂದು, ಹೊಳಲ್ಕೆರೆ ತಾಲೂಕು ಸರ್ಕಾರಿ ಜಾಗಗಳಲ್ಲಿ ನಡುತೋಪು ನಿರ್ಮಾಣ ಮಾಡಿ ಪೋಷಣೆ ಮಾಡುವುದು. ಎರಡನೇದು, ಕಾಡು ಪ್ರಾಣಿಗಳ ರಕ್ಷಣೆಗೆ ಅರಣ್ಯ ಪ್ರದೇಶ ಸರ್ಕಾರಿ ಜಾಗಗಳಲ್ಲಿ ಅತ್ಯಧಿಕ ಹೊಂಡಗಳನ್ನು ನಿರ್ಮಾಣ ನೀರು ಸುರಕ್ಷತಾ ಕಾಮಗಾರಿಯನ್ನು ಮಾಡುವುದು. ಮೂರನೇದು, ಪ್ರತಿ ವರ್ಷ ರಸ್ತೆ ಬದಿಗಳಲ್ಲಿ ಅರಣ್ಯ ಸಸಿಗಳನ್ನು ನೆಡುತ್ತಿದ್ದಾರೆ. ನಿರ್ವಹಣೆ ಮಾಡದೇ ಇರುವುದರಿಂದ ಸಸಿಗಳು ಬೇಸಿಗೆ ಕಾಲದಲ್ಲಿ ಸಸಿಗಳು ಹಾಳಾಗುತ್ತಿವೆ. ಕೆರೆ ಅಚ್ಚುಕಟ್ಟು ಪ್ರದೇಶಗಳು ಒತ್ತುವರಿಯಾಗಿದ್ದು ಸದರಿ ಜಾಗಗಳಲ್ಲಿ ನಡುತೋಪು ನಿರ್ಮಾಣ ಮಾಡತಕ್ಕದ್ದು. ಹಾಗಾಗಿ ನಮ್ಮ ಈ ಬರಗಾಲ ಇರೋದ್ರಿಂದ ನಮ್ಮ ರಾಜ್ಯ ರೈತ ಸಂಘದಿಂದ ನಾವು ನಮ್ಮ ಅರಣ್ಯ ಅಧಿಕಾರಿಗಳಿಗೆ ಹಾಗೂ ನಮ್ಮ ಸಚಿವರಿಗೆ ಮನವಿ ಕೊಡ್ತಿದ್ದೀವಿ. ಆದಷ್ಟು ಬೇಗ ಇದನ್ನು ಪ್ರತಿವಿಧಾನಕ್ಕೆ ತಂದು ಸ್ವಲ್ಪ ಬೆಳೆ ಚೆನ್ನಾಗಿ ಆಗೋದ್ರಿಂದ ಅರಣ್ಯ ಅಧಿಕಾರಿಗಳು ಇದನ್ನು ಅತಿ ಶೀಘ್ರದಲ್ಲಿ ಜವಾಬ್ದಾರಿ ತಗೊಂಡು ಮತ್ತಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.